ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 6ನೇ ವರ್ಷವನ್ನು ಪೂರೈಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಮೋದಿ 2.0 ಸರ್ಕಾರ 1ನೇ ಅವಧಿಯನ್ನು ಅಂದರೆ 1 ವರ್ಷವನ್ನು ಪೂರ್ಣಗೊಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆ ಏನು, ವೈಫಲ್ಯತೆಗಳೇನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ವಿ ಗೋಪಾಲಗೌಡರವರಿದ್ದಾರೆ. ಸರ್, ತಮ್ಮನ್ನು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ತಮ್ಮ ಪ್ರಕಾರ ಈ 1 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಆಗುಹೋಗುಗಳಿರ್ಬೋದು, ಜೊತೆಗೆ ಸರ್ಕಾರದ ಸಾಧನೆ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎನ್ನುವಂಥದ್ದು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2ನೇ ಅವಧಿ 1 ವರ್ಷ ಮುಗಿಲಿದೆ. ಆದರೆ ದೇಶದ ಪ್ರಗತಿ ಅಷ್ಟೇನು ಅವರು ಹೇಳಿರುವಷ್ಟು ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ಮತ್ತು ದೇಶದ ಜನರಿಗೆ ಏನೆಲ್ಲ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದರೂ ಅದೇನೇನೂ ಸಾಧಿಸೋಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ ಹೇಳೋದಾದರೆ, ಈ 5 ಟ್ರಿಲಿಯನ್ ಎಕಾನಮಿ ಬೈ 2022 ಅಂತ ಏನು ಹೇಳಿದ್ರು, ಅದಕ್ಕೆ ಅವರು 14% ಅವರು ಅಚೀವ್ ಮಾಡಬೇಕಾಗಿತ್ತು. ನಾವು ಅರೌಂಡ್ 4.5% ಅಚೀವ್ ಮಾಡಿದ್ದಾರೆ. ಅದು ಸರ್ಕಾರದ 3.3% ಬಿಟ್ಟು ಡ್ಯೂ ಟು ಕೋವಿಡ್, ಈ ಕೋವಿಡ್ಡು ಈ ಪ್ಯಾಂಡಮಿಕ್ ಇರೋದ್ರಿಂದ ಎಸ್ಟಿಮೇಷನ್ ಈ ಸತಿ ನಕಾರಾತ್ಮಕವಾಗಿ 5ರಿಂದ 10% ಕಮ್ಮಿ ಆಗಿದೆ. ಆಮೇಲೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ತಾನೆ ಇದ್ದಾರೆ, ಈ ದೇಶ ಕೃಷಿ ಆಧಾರಿತ ಮೇಲೆ ಇರ್ತಕ್ಕಂತಹ ರಾಷ್ಟ್ರ, ರೈತರದ್ದು ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದರು. ಅದರ ಬಗ್ಗೆ ಹೇಳೋದಾದರೆ, ಫಾರ್ಮರ್ಸು 4 ಲಕ್ಷ ಕೋಟಿ ನಷ್ಟವನ್ನು ಅನುಭವಿಸಿದ್ದಾರೆ. ಅವರ ರಿಯಲ್ ಪ್ರೊಡಕ್ಷನ್ ಎಷ್ಟಪ್ಪ ಅಂದರೆ, ಕಾಸ್ಟ್ ಅಂದರೆ ರಾಂಗ್ ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ. ಆ ಫಾರ್ಮುಲಾ ಏನಪ್ಪ ಅಂದರೆ, ಸ್ವಾಮಿನಾಥನ್ ಹೇಳಿರ್ತಕ್ಕಂಥದ್ದು, ಈ ದೇಶದ ಬಹಳ ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥ ಸ್ವಾಮಿನಾಥನ್ ಅಗ್ರಿಕಲ್ಚರ್ ವಿಜ್ಞಾನಿ ಅವ್ರು ಹೇಳಿದರು, ನೀವು ಅವರ ಪ್ರೊಡಕ್ಷನನ್ನು ನೀವು MSM ತಗೊಳ್ಳುವಾಗ ಕ್ಯಾಪಿಟಲೈಸೇಷನ್ ಆಫ್ ದ ಲ್ಯಾಂಡ್ ತಗೊಂಡು ಪ್ಲಸ್ 50% ಅಡಾಪ್ಟ್ ಮಾಡಿದ್ರೆ ಅಂತ ಹೇಳಿ ಸ್ವಾಮಿನಾಥನ್ ಹೇಳಿದ್ದು. ಇವರು ರಾಂಗ್ ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದರೆ, ಆವರೇಜ್ ಮತ್ತು A2 + FL ಫಾರ್ಮುಲಾ, ಅಂದರೆ ಸ್ವಾಮಿನಾಥನ್ ವರದಿಯಲ್ಲಿ ಹೇಳಿರ್ತಕ್ಕಂತಹ ಆ ಫಾರ್ಮುಲಾನ ಡಿವಿಯೇಟ್ ಮಾಡಿ ಇವರದೇ ಆಗಿರ್ತಕ್ಕಂಥ ಒಂದು ಫಾರ್ಮುಲಾನ ಮಾಡೋದ್ರಿಂದ ಇಲ್ಲಿ ಮಾರ್ಕೆಟ್ ಪ್ರೈಸು ಈಸ್ ಲೆಸ್ ದ್ಯಾನ್ 30 ಆಫ್ ದಿ ಡಿಕ್ಲೇರ್ಡ್ MSP, ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಸ್ವಾಮಿನಾಥನಲ್ಲಿ ಯಾವ ಫಾರ್ಮುಲಾದಲ್ಲಿ ಹೇಳಿದರು ಅದು ತದ್ವಿರುದ್ಧವಾಗಿ ಅವರದೇ ಆಗಿರ್ತಕ್ಕಂಥ ಫಾರ್ಮುಲಾ A2 ಮತ್ತು FL ಆವರೇಜ್ ಇದರ ಮೇಲೆ ತಗೊಂಡು 30% ಕಮ್ಮಿ ಸ್ವಾಮಿನಾಥನ್ ಅವರು ಹೇಳಿರ್ತಕ್ಕಂತಹ ಇದನ್ನು ಕಮ್ಮಿ ಮಾಡಿ, ಆದ್ದರಿಂದ 4 ಲಕ್ಷ ಕೋಟಿ ಅಗ್ರಿಕಲ್ಚರ್ಸ್ಗೆ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಣಾಳಿಕೆಯಲ್ಲಿ ಅವರು ಹೇಳಿದರು, ಇದು ಫಾರ್ಮರ್ಸ್ ಆದಾಯವನ್ನು 2ರಷ್ಟು ಮಾಡ್ತೀವಿ ಅಂತ. 2ರಷ್ಟು ಮಾಡೋದ್ರ ಬದಲು ಇದು ಇಷ್ಟು ಲಾಸು ಆಗಿದೆ. ಇದು ಫಾರ್ಮರ್ಸ್ ಬಗ್ಗೆ ಇರ್ತಕ್ಕಂಥ ವಿಚಾರ. ಆಮೇಲೆ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫುಡ್ ಸ್ಟಾಕು, ಅದೇನಪ್ಪ ಅಂತ ಹೇಳಿದ್ರೆ, 77 ಮಿಲಿಯನ್ ಟನ್ನು, ಬಫರ್ ನಾರ್ಮ್ ಈಸ್ 21 ಮಿಲಿಯನ್ ಟನ್ನು. ಹಂಗರ್ ಇಂಡೆಕ್ಸ್ ಎಷ್ಟಾಗಿದೆ ಅಂದರೆ 103ರಿಂದ 117 ನೇಷನ್ಸ್ಗೆ ಹೋಗಿದೆ. ಮೋಸ್ಟ್ ಹಂಗ್ರಿ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಕಂಟ್ರಿ ನಮ್ಮ ದೇಶ. ಬಹಳ ಹಸಿವಿನಿಂದ ಮತ್ತು ಮಾಲ್ ನ್ಯೂಟ್ರಿಷನ್ನಿಂದ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮನ್ನು, ಇದು ಪ್ರಪಂಚದಲ್ಲೇ ಬಹಳಷ್ಟು ಭಾರತ ದೇಶದಲ್ಲಿ ಸ್ಟಾರ್ವೇಷನ್ ಮತ್ತು ಹಸಿವಿನಿಂದ ಮಾಲ್ ನ್ಯೂಟ್ರಿಷನ್ದ ಇರ್ತಕ್ಕಂಥ ಒಂದು ಸಾಧನೆ ಈ ದೇಶದ ಪ್ರಧಾನಿ 2ನೇ ಟರ್ಮ್ನಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತು
ಬ್ಯಾಂಕ್ ಕ್ರೆಡಿಟು 6% ಆನ್ಯಲ್ ಗ್ರೋತ್ ಈಸ್ ಲೆಸ್ ದ್ಯಾನ್ 1963. ನಿಮಗೆ ನೀವು ಹೇಗೆ ಮೆಷರ್ ಮಾಡೋದು ಅಂತ ಹೇಳಿದರೆ ನಿಮ್ಮ ಇದು ರೆವಿನ್ಯೂ ಇದೆಲ್ಲ 6% ಆನ್ಯಲ್ ಗ್ರೋತ್ ಇರ್ತಕ್ಕಂಥದ್ದು ಈಸ್ ಲೋಯೆಸ್ಟ್ ಸಿನ್ಸ್ 1963. 63ನೇ ಇಸ್ವಿಯಿಂದ ಬ್ಯಾಂಕ್ ಕ್ರೆಡಿಟು 6% ಕಮ್ಮಿ ಆಗಿದೆ. ಇದು ಒಂದು ಸಾಧನೆ. ಆಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ GDP ಗ್ರಾಸ್ ಡೊಮೆಸ್ಟಿಕ್ ಪಾಯಿಂಟ್ ಇದೆಯಲ್ಲ, ವಾಸ್ ಪ್ರಾಮಿಸ್ ಟು ಬಿ ರೈಸ್ ಫ್ರಮ್ 16% ಟು GDP 25%. ಬಟ್ ಅದು ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿದೆ. ನಿಮ್ಮ ಪ್ರಣಾಳಿಕೆ ನೀವೇನು ಹೇಳಿದ್ರಿ 16%ಇಂದ GDP 25% ತರ್ತೀವಿ, ಈ ದೇಶದ ಪ್ರಗತಿಯನ್ನು ನಾವು ಸಾಧನೆ ಮಾಡ್ತೀವಿ, ರೈತರಿಗೆ ನಾವು ಅವರ ಸ್ವಾವಲಂಬನೆಯನ್ನು ಮಾಡೋಕ್ಕೆ ಅವರ ಆದಾಯವನ್ನು ಹೆಚ್ಚಳ ಮಾಡ್ತೀವಿ ಅಂತ 2% ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಪೆಟ್ರೋಲ್ ಇಂಪೋರ್ಟ್ ಇದೆಯಲ್ಲ, ಪೆಟ್ರೋಲ್ ಇಂಪೋರ್ಟು ಆಮದು ಮಾಡಿಸ್ಕೊಳ್ಳೋದು, ಅದು ಡಿಪೆಂಡೆನ್ಸಿ ವಾಸ್ ಸಪೋಸ್ ಟು ಕಮ್ ಡೌನ್ ಟು 67%. 67% ನಾವು ಆ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡಿ ನಮ್ಮದೇ ಆಗಿರ್ತಕ್ಕಂತಹ ಪೆಟ್ರೋಲಿಯಂ ಗ್ಯಾಸು ಕೋಲ್ನಿಂದ ಮತ್ತು ಬೇರೆ ರಾ ಮೆಟೀರಿಯಲಿಂದ ತಯಾರು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು 67%ನ ತರ್ತೀವಿ ಫ್ರಮ್ 76% ಅಂತ ಹೇಳ್ತಕ್ಕಂಥದ್ದು, ಇದು 88%ಕ್ಕೆ ಹೋಗಿದೆ. 77 ಇದ್ದಿದ್ದು 88ಗೆ ಹೋಗಿದೆ. 77ರಿಂದ 63% ನಾವು ತರ್ತೀವಿ ಅಂತ ಏನು ಹೇಳಿದ್ರು, ಪೆಟ್ರೋಲಿಯಂ ಆಮದನ್ನು ನಾವು ಡಿಪೆಂಡೆನ್ಸಿ ಆಗೋದಿಲ್ಲ, ಬೇರೆ ರಾಷ್ಟ್ರಗಳಿಂದ ನಾವು ತರಿಸ್ಕೊಳ್ಳಲ್ಲ, ನಮ್ಮದೇ ರಾಷ್ಟ್ರದಲ್ಲಿ ಸ್ವಾವಲಂಬಿತರಾಗ್ತೀವಿ ಅಂತಕ್ಕಂಥ ವಿಚಾರದಲ್ಲಿ 77ರಿಂದ 88% ಇದು ಆಗಿದೆ. ಅದೇ ಅಮೇರಿಕಾ ದೇಶ ಸ್ವಾವಲಂಬನೆ ಆಗಿದೆ. ಅವರು ಅರಬ್ ಕಂಟ್ರಿಯಿಂದ ಮತ್ತು ರಷ್ಯಾದಿಂದ ಆಮದು ಮಾಡ್ಕೊಳ್ಳೋದನ್ನು ಕಮ್ಮಿ ತಪ್ಪಿಸ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ 77% 88 ಡಿಪೆಂಡೆನ್ಸಿ ಆಗಿದೆ. ಆಮೇಲೆ ಇಂಪೋರ್ಟಿಂಗ್ ವೆಜಿಟಬಲ್ಸ್, ನಮ್ಮ ದೇಶದಲ್ಲೇ ನಾವು ವೆಜಿಟಬಲ್ಸನ್ನು ನಾವು ತಯಾರು ಮಾಡ್ತಿದ್ದೀವಿ, ಬೆಳೀತಾ ಇದ್ದೀವಿ. 70,000 ಕೋಟಿ ಇಂಪೋರ್ಟಿಂಗ್. ಆಮೇಲೆ 5 million ton ಆಫ್ ಪಲ್ಸಸ್ ಫ್ರಮ್ ಕೆನಡಾ. ವೆನ್ ಅವರ್ ಫಾರ್ಮರ್ಸ್, ನಮ್ಮ ರಾಷ್ಟ್ರದಲ್ಲೇ ನಮ್ಮ ರೈತರು ಇದು ಸಾಕಷ್ಟು ಪಲ್ಸಸ್ಸನ್ನು ಬೆಳೀತಾ ಇದ್ದಾರೆ. ಆಮೇಲೆ ದಿ ಆಯಿಲ್ ಸೀಡ್ಸು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಿರ್ತಕ್ಕಂಥದಕ್ಕೋಸ್ಕರವಾಗಿ ನಾವು ಬೆಳೀತಕ್ಕಂಥ ತರಕಾರಿ, ನಾವು ಬೆಳೀತಕ್ಕಂಥ ಪಲ್ಸಸ್ ಎಲ್ಲ ರೇಟು ಮಾರ್ಕೆಟ್ನಲ್ಲಿ ಕಮ್ಮಿಯಾಗಿದೆ. ಆಮೇಲೆ ಇವಾಗ 20 ಲಕ್ಷ ಕೋಟಿ ಪ್ಯಾಕೇಜು ಈ ಕೋವಿಡ್ ಪೀರಿಯಡ್ನಲ್ಲಿ ಏನು ಅವರು ಪ್ರಕಟಣೆ ಮಾಡಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಅವರು ಏನು 5 ಸಲ ಪ್ಯಾಕೇಜನ್ನು ಯಾವ್ಯಾವ ಜನರಿಗೆ ಅದು ಹಂಚ್ತೀವಿ, ಅದು ಪ್ರತಿಫಲ ಸಿಗ್ತದೆ ಅಂತಕ್ಕಂಥ ವಿಚಾರದಲ್ಲಿ, ಈ ವಿಚಾರದಲ್ಲಿ ಭಾಳಷ್ಟು ಈ ಕೋವಿಡ್ ಪ್ಯಾಕೇಜ್ 20 ಲಕ್ಷ ಕೋಟಿ ಇದು ಬ್ಯಾಂಕ್ ಲೋನ್ ಆಗಿ MSME ಬಂಡವಾಳಶಾಹಿಗಳಿಗೆ ಹೋಗಿದೆ. ಅದೇ ಕ್ಯಾಶ್ ಡೌನು ವರ್ಕರ್ಸ್ಗಾಗಲಿ ಮತ್ತು ಫಾರ್ಮರ್ಸ್ಗಾಗಲಿ ತಲುಪಿಲ್ಲ. ಬರೀ ಪ್ರಕಟಣೆಗೆ ಮಾಡಿದ್ದಾರೆ, ಇದರಲ್ಲಿ ವರ್ಕರ್ಸ್ಗಾಗಲಿ ಫಾರ್ಮರ್ಸ್ಗಾಗಲಿ ಹಣ ಪಾವತಿ ಮಾಡಿಲ್ಲ. 10ನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, 9ನೇ ವಿಚಾರ ವೇಜ್ ಗ್ರೋತು, ಸಂಬಳನ ಹೆಚ್ಚಿಗೆ ಕಾರ್ಮಿಕರಿಗೆ ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಕಳೆದ 5 ವರ್ಷದಿಂದ ಕನಿಷ್ಠ ಲಿವಿಂಗ್ ವೇಜ್ ಕೊಡಬೇಕು ಅಂತೇಳಿ ಸಂವಿಧಾನ ಹೇಳ್ತದೆ. ಲಿವಿಂಗ್ ವೇಜ್ ಅಂತ ಹೇಳಿದ್ರೆ ಜೀವನವನ್ನು ಅವನು ಮತ್ತು ಅವನ ಕುಟುಂಬ, ಆ ಲಿವಿಂಗ್ ವೇಜಿಗೆ ಒಂದು ಫಾರ್ಮುಲಾ ಇದೆ. ಏನು, ಎಷ್ಟು ಫುಡ್ ಬೇಕು, ಎಷ್ಟು ಮನೆ ಖರ್ಚು, ಎಜುಕೇಷನ್ ಖರ್ಚಷ್ಟು ಅಂತ ಹೇಳಿ ಇವೆಲ್ಲ ಕಾಂಪೊನೆಂಟ್ ತಗೊಂಡು ಲಿವಿಂಗ್ ವೇಜನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಲಿವಿಂಗ್ ವೇಜ್ ಇಲ್ಲ, ಮಿನಿಮಮ್ ವೇಜಸ್ ಇಲ್ಲ. ಅನಾರ್ಗನೈಸ್ ಸೆಕ್ಟರು 50% ಮೇಲಿದ್ದಾರೆ. ಕೋಟಿಗಟ್ಟಲೆ ಅನಾರ್ಗನೈಸ್ ಸೆಕ್ಟರ್ ಜನ ಈ ದೇಶದಲ್ಲಿದ್ದಾರೆ. 20 ಕೋಟಿ ಜನ ಮೇಲೆ ಸಂಖ್ಯೆ ಇದ್ದಾರೆ. ಇವೆಲ್ಲ ನೋಡ್ತಿದ್ದೀರಿ. 11 ಕೋಟಿ ಜನ
ಮೈಗ್ರೆಂಟ್ ವರ್ಕರ್ಸು ಹೋಗ್ತಾ ಇದ್ದಾರೆ ಬೇರೆ ಬೇರೆ ದೇಶಕ್ಕೆ. ಅವರಿಗೆ 5 ವರ್ಷಗಳಿಂದ ಇಡೀ ದೇಶದಲ್ಲಿ ಅವರ ವೇತನದ ಹೆಚ್ಚಳವನ್ನು ಮಾಡೋದಕ್ಕೆ ಪರಿಷ್ಕರಣೆ ಮಾಡಿ ಹೆಚ್ಚಿನ ವೇತನ ಕೊಡೋಕ್ಕೆ ಆಗಿಲ್ಲ. ಆಮೇಲೆ 10ನೇದಾಗಿ ಹೆಲ್ತು ಮೋಸ್ಟ್ ಇಂಪಾರ್ಟೆಂಟು. ಪ್ರಪಂಚದಲ್ಲೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ 2.5% ಆಫ್ ದಿ ಟೋಟಲ್ ಬಡ್ಜೆಟ್ ಅಲೋಕೇಶನ್ ಮಸ್ಟ್ ಬಿ ಗಿವನ್ ಅಂತ ಹೇಳಿ WHO ಆದೇಶ. WHO ನಾವು ಮೆಂಬರು. ಇವಾಗ ಇಲ್ಲಿ ಕೊಡ್ತಿರೋದು 1.2. ಇವಾಗ ಈ ಕೋವಿಡ್ ನಮ್ಮ ಈ ಪ್ಯಾಂಡಮಿಕ್ನಲ್ಲಿ ಗುಜರಾತ್ನಲ್ಲಿ 7 ಕೋಟಿ ಜನಸಂಖ್ಯೆ ಇರುವಾಗ ಇನ್ಫ್ರಾಸ್ಟ್ರಕ್ಚರ್ ಹಾಸ್ಪಿಟಲ್ ಅವರು 700 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ. ಅದೇ 3 ಕೋಟಿ ಈ ಜನಸಂಖ್ಯೆ ಕೇರಳದಲ್ಲಿರುವಾಗ ಅಲ್ಲಿ 800 ಪ್ರೈಮರಿ ಹೆಲ್ತ್ ಸೆಂಟರ್ಸು. ಆದ್ದರಿಂದ ಅವರು ದೇ ಆರ್ ಏಬಲ್ ಟು ಕಂಟ್ರೋಲ್ ದಿಸ್ ಪ್ಯಾಂಡಮಿಕ್ ಇನ್ ಕೇರಳ. ಅಂದರೆ 1.2 ಮಾತ್ರ ಇದೆ. 2.5 ಅಂದರೆ ಈ ದೇಶದ ಜನರು ಸುಗಮವಾಗಿ ಬದುಕಬೇಕು ಅಂದರೆ ಸುಪ್ರೀಂ ಕೋರ್ಟ್ನವರು ಸಂವಿಧಾನದ ಅನುಚ್ಛೇದ 21 ಜೀವನ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಅಂತಕ್ಕಂಥದ್ದು ಸಂವಿಧಾನದ ಪೀಠಗಳು ತೀರ್ಪುಗಳ ಮೇಲೆ ತೀರ್ಪುಗಳು ಕೊಟ್ಟಿದೆ. ಆದರೆ ಇವರು ಈ ಬಡ್ಜೆಟ್ ಅಲೋಕೇಶನಲ್ಲಿ WHO ಆದೇಶದ ಪ್ರಕಾರ ಗೈಡ್ಲೈನ್ ಪ್ರಕಾರ 2.5% ಕೊಡಬೇಕಾಗಿರೋದು 1.2 ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ಗೆ 3.3% ಕೊಡಬೇಕು. ಆದರೆ 6% ಕೊಡಬೇಕಾಗಿರ್ತಕ್ಕಂಥದ್ದು ಇವಾಗ ಕೊಡ್ತಿರೋದವರು 3.3. ಅಂದರೆ ದೇಶದ ಪ್ರಗತಿ, ದೇಶದ ಒಂದು ಅಭಿವೃದ್ಧಿ ಈ ಎರಡು ಮೂಲಭೂತವಾಗಿ, ಒಂದು ವಿದ್ಯಾಭ್ಯಾಸ, ಎರಡನೇದು ಇದು ಹೆಲ್ತ್ ಆರೋಗ್ಯ. ಈ ಎರಡು ವಿಚಾರದಲ್ಲಿ ಕೂಡ ಏನೆಲ್ಲ ಸಾಧನೆ ನಾವು ಮಾಡ್ತೀವಿ ಅಂತ ಹೇಳಿ WHO ಮತ್ತು ದೇಶದ ಬಡ ಮಕ್ಕಳಿಗೆ, ದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರಲ್ಲಿ ಕೂಡ ವಿಫಲ ಆಗಿದೆ. ಮತ್ತು ಇಂಪೋರ್ಟ್ 450 ಬಿಲಿಯನ್ ಎಗೇನೆಸ್ಟ್ ಎಕ್ಸ್ಪೋರ್ಟ್ 350 ಬಿಲಿಯನ್. ಇದು ತೋರಿಸ್ತದೆ ಜಾಸ್ತಿ ಆಮದು ಮಾಡ್ಕೊಳ್ತಿದ್ದೀರಿ ನೀವು, ನಿಮ್ಮ ಪ್ರಾಡಕ್ಟ್ಸ್ನ ಹೊರದೇಶಗಳಿಗೆ ಕಳಿಸೋಕ್ಕೆ ಸಾಧ್ಯ ಆಗಿಲ್ಲ. ಇಟ್ ಈಸ್ ಎ ಬರ್ಡನ್. ಯಾವುದೋ ಹೆಚ್ಚು ಆಮದು ನೀವು ಪಡ್ಕೊಂಡ್ರೆ ನಿಮಗೆ ಅದು ಹೊರೆ ಆಗ್ತದೆ ಫಾರಿನ್ ಎಕ್ಸ್ಚೇಂಜಿಗೆ. ಮೋದಿಯವರು, ಪ್ರಧಾನಮಂತ್ರಿಯವರು ಈ ದೇಶದ ಜನತೆಗೆ ಚುನಾವಣೆ ಮುಂಚಿತವಾಗಿ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಯನ್ನು ನೀಡಿದರು. ಏನಂತ ಹೇಳಿದ್ರೆ, ಈ ಡಾಲರ್ ಬೆಲೆಯನ್ನು 40 ಪೈಸಾಗೆ ತರ್ತೀವಿ ಅಂತ ಹೇಳಿ ಅದು ಇವತ್ತು 76 ಪೈಸೆ ಆಗಿದೆ. UPA ಕಾಲದಲ್ಲಿ ಜಾಸ್ತಿ ಇತ್ತು, ನಾನು ಕಮ್ಮಿ ಮಾಡ್ತೀನಿ 40% ತರ್ತೀನಿ ಅಂತ ಹೇಳಿದ ವಿಚಾರವನ್ನು ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 76%. ಯಾವುದೇ ರಂಗದಲ್ಲಿ ಹೇಳುವುದಾದರೆ ಈ NDA ಸರ್ಕಾರ ಪ್ರಧಾನಿ ಮಂತ್ರಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಜನತೆಗೆ ಆರೋಗ್ಯಕ್ಕಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ರೈತರಿಗಾಗಲಿ, ಮಹಿಳೆಯರಿಗಾಗಲಿ, ಕಾರ್ಮಿಕರಿಗಾಗಲಿ ಏನೇನೂ ಸಾಧನೆ ಮಾಡಿ ಅವರು ಉತ್ತಮ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂತಹ ಒಂದು ದೇಶದ ಆಡಳಿತವನ್ನು ಸಂವಿಧಾನದ ಅಡಿಯಲ್ಲಿ ನೀಡಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇದು ನಾನು ಅಂಕಿಅಂಶಗಳ ಪ್ರಕಾರ, ಈ ಅಂಕಿಅಂಶಗಳ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ದೇಶದ ಜನತೆಗೆ ಹೇಳ್ತಾ ಇದ್ದೀನಿ. ಇದು ಸತ್ಯ ಅಂತಕ್ಕಂಥ ವಿಚಾರವನ್ನು ಅವರು ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಆದ್ದರಿಂದ ದೇಶದ ಪ್ರಗತಿ ಸಾಧನೆ, ದೇಶದ ಸಮಾಜದ ಕಲ್ಯಾಣಕ್ಕಾಗಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ಏನೆಲ್ಲ ಮಾಡಬೇಕಾಗಿತ್ತೋ ಅದು ಮಾಡುವುದರಲ್ಲಿ ವಿಫಲತೆ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ನಾನು ತಿಳಿಪಡಿಸೋದಕ್ಕೆ ಇಷ್ಟಪಡ್ತಿದ್ದೀನಿ.
ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರುವಂಥ ಒಂದಿಷ್ಟು ಕಾಯ್ದೆಗಳು, ಅಂದರೆ ಪ್ರಮುಖವಾಗಿ CA ಇರ್ಬೋದು ಅಥವಾ NRC ಇರ್ಬೋದು, ಜೊತೆಗೆ ನಾವು ಗಮನಿಸಬೇಕಾಗುತ್ತೆ 370 ಅಂತಂದರೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂಥ ವಿಶೇಷ ಸ್ಥಾನಮಾನದ ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳು, ಈ ಎಲ್ಲ ಗೊಂದಲಗಳು ಒಂದು ಕಡೆಯಲ್ಲಿ ದೇಶದ ಅಭಿವೃದ್ಧಿಯನ್ನಾಗೋಲೋಟಕ್ಕೆ ಎಲ್ಲೊಂದು ಕಡೆಯಲ್ಲಿ ತಡೆಯಾಗಿತ್ತು ಅಂತ ತಮ್ಗೆ ಅನಿಸ್ತಾ ಇದೆಯಾ? ಹೇಗೆ ಕಂಟಕ ಆಗಿದೆ. ಯಾವುದು ಸಮಂಜಸವಾಗಿ ರೆಲೆವೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯಗಳನ್ನು ತೆಗೆದುಕೊಂಡು ದೇಶದ ಪ್ರಗತಿಗೆ ಮತ್ತು ಅಭಿವೃದ್ಧಿಗೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇತ್ತು, ಅದನ್ನು ಮಾಡಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸುತ್ತೇನೆ. ನೋಡಿ, ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಸಿಟಿಜನ್ಶಿಪ್ ಆ್ಯಕ್ಟು ನಮಗೆ 1955ನೇ ಇಸ್ವಿಯಲ್ಲೇ 11ನೇ ಅನುಚ್ಛೇದ ಪ್ರಕಾರ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನವರು ಒಂದು ಶಾಸನವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನೀವು ಸ್ಪಷ್ಟವಾಗಿ ಆ ಪ್ರಾವಿಷನ್ಸ್ ಎಲ್ಲ ಓದಿದ್ರೆ ನಿಮಗೆ ಯಾರಿಗೆ ಸಿಟಿಜನ್ಶಿಪ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಭಾಳ ಸ್ಪಷ್ಟತೆಯಿಂದ ಹೇಳಿದ್ದಾರೆ. ಅದರ ಜೊತೆಗೆ ಎಷ್ಟು ಸಿಟಿಜನ್ಶಿಪ್ಪು, ಯಾರಿಗೆ ಸಿಟಿಜನ್ಶಿಪ್ ಅಂತಕ್ಕಂಥದ್ದು ಸಂವಿಧಾನದಲ್ಲಿ 5ನೇ ಅನುಚ್ಛೇದದಿಂದ 10ನೇ ಅನುಚ್ಛೇದವರೆಗೂ ಸ್ಪಷ್ಟವಾಗಿ ತಿಳಿಪಡಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಈ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂದರೆ ಆ ಸಿಟಿಜನ್ಶಿಪ್ಗೆ ಇಲ್ಲೀಗಲ್ ಮೈಗ್ರೆಂಟ್ಸನ್ನು ಡೆಫಿನೇಷನ್ ಮಾಡಿ ಪ್ರಾವಿಷನ್ 1 ಮತ್ತು 6ಕ್ಕೆ ತಿದ್ದುಪಡಿ ಮಾಡಿರ್ತಕ್ಕಂತಹ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು 2019ರಲ್ಲಿ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಬೊಮ್ಮಾಯಿ ಕೇಸ್ನಲ್ಲಿ 1994ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂತಹ ಕೇಸು, ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಈ ಸರ್ಕಾರವನ್ನು, ಚುನಾಯಿತಪಡಿಸಿರ್ತಕ್ಕಂಥ ಸರ್ಕಾರವನ್ನು ಡಿಸಾಲ್ವ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು 7 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಯಾವುದೇ ಒಂದು ಕಾನೂನನ್ನು, ಅದು ಕೇಂದ್ರ ಸರ್ಕಾರ ಆಗಲಿ ಅಥವಾ ಪಾರ್ಲಿಮೆಂಟ್ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅಥವಾ ವಿಧಾನಸಭೆ ಆಗಲಿ, ಜಾತಿಯ ಮತ್ತು ಮತೀಯ ಆಧಾರದ ಮೇಲೆ ಶಾಸನಗಳನ್ನು ಮಾಡೋದಕ್ಕೆ ಅಲ್ಲಿ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಮತ್ತು NRC ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ರೂಲ್ಸು 2003ರಲ್ಲಿ 14 ಸೆಕ್ಷನ್ ಎಗೆ 1955ನೇ ಕಾಯ್ದೆಗೆ 2003ರಲ್ಲಿ ರೂಲ್ಸ್ ಮಾಡಿದ್ದಾರೆ. ಇದು ಕಾಯ್ದೆ 14A ಜಾರಿಗೆ ಬಂದದ್ದು 2004ರಲ್ಲಿ. ಆ ರೂಲ್ಸ್ನಲ್ಲೇ ಯಾರ್ಯಾರು ರಿಜಿಸ್ಟ್ರಾರು ಅಂತಕ್ಕಂಥ ವಿಚಾರವನ್ನು ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ದಾಖಲು ಮಾಡಿಕೊಳ್ಳೋಕ್ಕೆ, ಪೌರತ್ವವನ್ನು ದಾಖಲು ಮಾಡೋಕ್ಕೆ ಇಲ್ಲಿ ಯಾರು ಪಾರ್ಲಿಮೆಂಟ್ಗೆ ತಕ್ಕಂಥ ಅಧಿಕಾರವನ್ನು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ರೂಲ್ಸ್ನಲ್ಲಿ ರಿಜಿಸ್ಟ್ರಾರ್ ಯಾರು, ರಿಜಿಸ್ಟ್ರಾರ್ ಅಂದರೆ ಇಲ್ಲಿ ಬರ್ತ್ಸ್ ಆ್ಯಂಡ್ ಡೆತ್ಸ್ ಆ್ಯಕ್ಟ್ನಲ್ಲಿರ್ತಕ್ಕಂಥ ರಿಜಿಸ್ಟ್ರಾರು, ಆಮೇಲೆ ಜಿಲ್ಲಾ ಕಲೆಕ್ಟರು ರಿಜಿಸ್ಟ್ರಾರು, ಅಸಿಸ್ಟೆಂಟ್ ಕಮಿಷನರು ರಿಜಿಸ್ಟ್ರಾರು, ಇದೇ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಈ ಕಮಿಷನರ್ ರಿಜಿಸ್ಟ್ರಾರು, ಗ್ರಾಮ ಪಂಚಾಯತ್ ಇರ್ತಕ್ಕಂಥ PDO ರಿಜಿಸ್ಟ್ರಾರು ಅಂತಕ್ಕಂಥ, ಅಂದರೆ ಮೂಲಭೂತ ಹಕ್ಕು ಈ ಸಂವಿಧಾನದಲ್ಲಿರ್ತಕ್ಕಂತಹ ಈ ಪೌರತ್ವ ಸಿಟಿಜನ್ಶಿಪ್ಪು ಆ್ಯಕ್ಟ್ನಲ್ಲಿ ಮತ್ತು ಸಂವಿಧಾನದಲ್ಲಿ ನಿಮಗೆ ಪೌರತ್ವ ಅಂತಕ್ಕಂಥದ್ದು, ಪೌರತ್ವ ಇಲ್ಲ ಅಂದರೆ ನಿಮಗೆ ಮೂಲಭೂತ ಹಕ್ಕುಗಳಿರುವುದಿಲ್ಲ ಈ ದೇಶದಲ್ಲಿ, ಎಕ್ಸೆಪ್ಟ್ ಕೆಲವು ಮೂಲಭೂತ ಹಕ್ಕುಗಳಲ್ಲಿ. 14ಕ್ಕೆ ಮೂಲಭೂತ ಹಕ್ಕು ಬೇಕಾಗಿಲ್ಲ, ಇನ್ನು ಆ ರೀತಿ ಕೆಲವು ಅನುಚ್ಛೇದಗಳಿವೆ. ಆದ್ದರಿಂದ ಒಂದು ಮೂಲಭೂತ ಹಕ್ಕು ನಿಮ್ಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಯಾರೋ ಒಬ್ಬ ಅಧಿಕಾರಿ, ಪಾರ್ಲಿಮೆಂಟ್ನವರು ಡಿಫೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಸಬ್ಸ್ಟ್ಯಾನ್ಷಿಯಲ್ ಪ್ರಾವಿಷನ್ಸನ್ನು ಈ ಪೌರತ್ವದ ಕಾಯ್ದೆ 55ಕ್ಕೆ ತಿದ್ದುಪಡಿ ಮಾಡೋದನ್ನು ಬಿಟ್ಬಿಟ್ಟು ಈ ರೂಲ್ ಮೇಕಿಂಗ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ನು ಕಾಂಟ್ರಿ ಟು ಸುಪ್ರೀಂ ಕೋರ್ಟ್ 1951 ಡೆಲ್ಲಿ ಲಾಸ್ ಕೇಸ್ನಲ್ಲಿ 7 ಜನ ಸಂವಿಧಾನದ ಪೀಠದ ತೀರ್ಪಿದೆ. ಇಂತಹ ಒಂದು ಲೆಜಿಸ್ಲೇಟಿವ್ ಪವರನ್ನು ಡೆಲಿಗೇಟು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಮಾಡಿ ಬರೋದಿಲ್ಲ ಅಂತಕ್ಕಂಥ ವಿಚಾರ. ಇಂಥದ್ರಲ್ಲಿ ಒಂದು ಗೊಂದಲ ಆಗಿ 66 ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಅವರು ಬೀದಿಗೆ ಬಂದಾಗ ಅವ್ರ ಮೇಲೆ ಪೊಲೀಸ್ನವರ ದೌರ್ಜನ್ಯ ಇವೆಲ್ಲ ಆಗಿ, ಮತ್ತು ಡೆಲ್ಲಿಯಲ್ಲಿ, ಲಕ್ನೋದಲ್ಲಿ, ಬೆಂಗಳೂರಲ್ಲಿ ಮಹಿಳೆಯರು ಸಹಸ್ರಾರು ಜನ
ಕ್ಯಾಂಪ್ಗಳಾಕಿ ಅದು ಕ್ರಮವನ್ನು, ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧ ತೀವ್ರವಾಗಿ ಮಾಡಿರೋದನ್ನು ಗಮನಿಸಲೇ ಇಲ್ಲ. ಪ್ರಧಾನಮಂತ್ರಿಗಳು ಅದರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಹೋಗಲಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗದೇ ಇರ್ತಕ್ಕಂಥದ್ದು ಇದು ಬಹಳ ನೋವನ್ನು ತರ್ತಕ್ಕಂಥ ವಿಚಾರ. ಯಾವ ವಿಷಯ ಬೇಡದೇ ಇರ್ತಕ್ಕಂಥದ್ದು, ಯಾವ ವಿಷಯ ದೇಶದ ಪ್ರಗತಿಗೆ ಕಂಟಕ ತರ್ತದೋ ಅಂಥ ವಿಷಯವನ್ನು ಕಾನೂನನ್ನು ಮಾಡಿ ದೇಶದ ಒಂದು ಮತೀಯ ಜನರಿಗೆ ಗೊಂದಲವನ್ನು ತಂದು ಇದರ ಬಗ್ಗೆ ಸಂವಿಧಾನ ವಿರೋಧವಾದ ಕಾಯ್ದೆಗಳನ್ನು ಮಾಡಿ ಆಡಳಿತ ಮಾಡೋಕ್ಕೆ ಹೊರಟಿದ್ದಾಗ ಅದು ಬಹಳ ಕಂಟಕ ಆಗ್ತದೆ ಅಂಥೇಳಿ ಈ ದೇಶದ ವಿದ್ಯಾರ್ಥಿಗಳು, ವಿಶೇಷವಾಗಿ ಯುವಕರು, ಎಲ್ಲ ಮತೀಯ ಜನರು, ಈ ಬುದ್ಧಿಜೀವಿಗಳು, ಬರಹಗಾರರು ಮತ್ತು ನಿವೃತ್ತ ನ್ಯಾಯಾಧೀಶರು ಕೂಡ ಇದರ ಬಗ್ಗೆ ಪ್ರಶಂಸೆ ಮಾಡಿ ಆ ಹೋರಾಟಗಾರರಿಗೆಲ್ಲರೂ ಕೂಡ ಅದು ಮಾಡ್ತಿರ್ತಕ್ಕಂಥದ್ದು ಬಹಳ ಸಮಂಜಸವಾಗಿದೆ ಅಂತಕ್ಕಂಥ ವಿಚಾರವನ್ನು ಆ ಸಂದರ್ಭದಲ್ಲಿ ಹೇಳಿದರು. ಈ ಕೋವಿಡ್ ಬಂದ ಮೇಲೆ ಆ ಹೋರಾಟದ ದಿಕ್ಕು ಬೇರೆ ಕಡೆ ಹೋಗಿದೆ. ಖಂಡಿತ ಸರ್, ಎಲ್ಲೋ ಒಂದು ಕಡೆಯಲ್ಲಿ CAA ವಿರೋಧಿ ಪ್ರತಿಭಟನೆ ಇರ್ಬೋದು ದೇಶಾದ್ಯಂತ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರು ಎಲ್ಲೊಂದು ಕಡೆಯಲ್ಲಿ ವಿಮರ್ಶೆಯನ್ನು ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಕಡೆಯಲ್ಲಿ ಆ ಪ್ರಧಾನಮಂತ್ರಿಯವರು ಆ ಒಂದು ಏನು ಗೋಜಿಗೆ ಹೋಗ್ತಾ ಇಲ್ಲ ಅಂತಂದರೆ ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ನಡೀತಾ ಇದೆ, ಏನಕ್ಕೆ ಪ್ರತಿಭಟನೆ ನಡೀತಾ ಇದೆ, ಇದನ್ನು ವಿಮರ್ಶೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂತಂತಂದರೆ ಎಲ್ಲೋ ಒಂದು ಕಡೆಯಲ್ಲಿ ಇದು ರಾಜಕೀಯ ಉದ್ದೇಶನ ಅಥವಾ ಇದರ ಹಿಂದೆ ಏನಾದರೂ ಹಿಡನ್ ಅಜೆಂಡಾ ಇದೆಯಾ? ತಮ್ಮ ಅಭಿಪ್ರಾಯ ಹೇಗೆ ಸರ್? ನನ್ನ ಪ್ರಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ, ಒಂದು ಪ್ರಧಾನಮಂತ್ರಿ ಅಂದರೆ ಸಂವಿಧಾನದ ಒಂದು ಇನ್ಸ್ಟಿಟ್ಯೂಷನ್, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್. ಅವರು ರಾಜಕೀಯ ಮುತ್ಸದ್ದಿಯಾಗಿರಬೇಕು. ದೇಶದ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಅವರ ಆಡಳಿತವನ್ನು ನೀಡಬೇಕು. ಈ ರೀತಿಯ ಸಹಸ್ರಾರು ಜನ ದೇಶದ ಉದ್ದಕ್ಕೂ ಜಮ್ಮು ಕಾಶ್ಮೀರದಿಂದ ಮತ್ತು ಕನ್ಯಾಕುಮಾರಿಯವರೆಗೆ ಹೋರಾಟಗಳು ನಡೆಯುವಾಗ ಈ ಸಮಸ್ಯೆ ಜನರಿಗೆ ಯಾಕೆ ಇವರು ಹೋರಾಟ ಮಾಡ್ತಿದ್ದಾರೆ, ಯಾಕೆ ಧರಣಿ ಮಾಡ್ತಿದ್ದಾರೆ, ಯಾಕೆ ಬಹಿರಂಗ ಸಭೆಗಳಲ್ಲಿ ಎಲ್ಲ ಜನರು ಬಂದು ಮಾತಾಡ್ತಿದ್ದಾರೆ ಅಂತಕ್ಕಂತಹ ಒಂದು ವಿಷಯವನ್ನು ಗಮನಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ಸಂಪರ್ಕಿಸಿ ಚರ್ಚೆ ಮಾಡಿ ಅದು ಅವ್ರು ಹೇಳ್ತಕ್ಕಂಥ ವಿಷಯಗಳನ್ನು ಸ್ಪಂದಿಸ್ತಕ್ಕಂತಹ ಒಂದು ಜವಾಬ್ದಾರಿ ಅವರಲ್ಲಿತ್ತು. ಅದು ಮಾಡಲಿಲ್ಲ. ನೀವು ಕೇಳೋ ಪ್ರಶ್ನೆ ಇದು ರಾಜಕೀಯವಾಗಿ ಮಾಡಿದ್ದಾರಾ ಅಂತ ಹೇಳಿದ್ರೆ ನನಗೆ ರಾಜಕೀಯನೇ ಅಂತ ಅನಿಸ್ತದೆ. ಒಂದು ರಾಜಕೀಯ ಮುತ್ಸದ್ದಿ ಆಡಳಿತವನ್ನು ನೀಡುವಾಗ ರಾಜಕೀಯ ಮಾಡಬಾರ್ದು. ದೇಶದ ಎಲ್ಲ ಜನರ ಸುಭಿಕ್ಷೆಯನ್ನು, ಅವರ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಅವರ ಮೇಲೆ ಇರ್ತದೆ. ಅದನ್ನು ಮಾಡಲಿಲ್ಲ, ಅದು ಮಾಡೋದರಲ್ಲಿ ವಿಫಲ ಆಗಿದ್ದಾರೆ ಮೋದಿಯವರು ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹಂಚ್ಕೊಳ್ಳೋಕ್ಕೆ ನೋವಿನಿಂದ ಹೇಳಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ಬಹು ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇರುವಂಥ ಒಂದು ನಂಬಿಕೆ ಮತ್ತು ಅಪನಂಬಿಕೆ ವಿಚಾರವಾಗಿ. ಈಗಾಗಲೇ ದೇಶಾದ್ಯಂತ ಒಂದು ಕಡೆ ನಾವು ಇದನ್ನೇ ಗಮನಿಸೋದಾದ ಅಂದರೆ CAA ಪ್ರತಿಭಟನೆಯನ್ನೇ ಪರಿಗಣಿಸೋದಾದರೂ ಕೂಡ CAA ವಿರೋಧಿಸಿ ಪ್ರತಿಭಟನೆ ನಡೆಸಿದಂಥ ಗರ್ಭಿಣಿ ಒಬ್ಬಳು ಯುವತಿಯನ್ನು ಜೈಲಿನಲ್ಲಿ ಇಡಲಾಗುತ್ತೆ. ಅದೇ ಸಂದರ್ಭದಲ್ಲಿ ಎಟ್ ದ ಸೇಮ್ ಟೈಮ್ ದೆಹಲಿಯ ಗಲಭೆಗೆ ಗನ್ ಸಪ್ಲೈ ಮಾಡಿರುವಂಥ ವ್ಯಕ್ತಿಗೆ ಬೇಲನ್ನು ಕೊಡಲಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಲ್ಲೋ ಒಂದು ಕಡೆಯಲ್ಲಿ ಹಳಿ ತಪ್ತಾ ಇದೆಯಾ, ಅಥವಾ ಅದರ ಮೇಲೆ ಅಪನಂಬಿಕೆ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ನ್ಯಾಯಾಂಗ ವ್ಯವಸ್ಥೆ ದಾರಿ ತಪ್ತಾ ಇದೆಯಾ, ಹೇಗೆ? ನೋಡಿ, CAA ವಿಚಾರದಲ್ಲಿ ಭಾಳಷ್ಟು ರಿಟ್ ಅರ್ಜಿಗಳು ಸುಪ್ರೀಂ ಕೋರ್ಟ್ ಮುಂದೆ ಇವೆ. ಅದು ತೀರ್ಮಾನ ಮಾಡಬೇಕು. ಅದರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಅದು ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ, ಸಂವಿಧಾನದ ಆಧಾರದ ಮೇಲೆ ತೀರ್ಪುಗಳನ್ನು ನೀಡ್ತಾರೆ. ಇವಾಗ ಈ ಕೇಸುಗಳು ಹೆಣ್ಣು ಮಕ್ಕಳ ಮೇಲೆ, ಗರ್ಭಿಣಿ ಹೆಂಗಸ ಮೇಲೆ ಕೇಸ್ ಹಾಕಿರೋರು ಜೈಲಲ್ಲಿದ್ದಾರೆ, ಬೇಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಬೇಲ್ ಒಂದು ಕೋರ್ಟ್ನಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕೋರ್ಟ್ಗೆ ಹೋಗಬೇಕು. ಜನರಿಗೆ ಬೇಲ್ ಕೊಟ್ಟಿಲ್ಲ ಅಂತೇಳಿ ಅಪನಂಬಿಕೆ ಬರಬಾರ್ದು. ಒಂದು ನ್ಯಾಯಮೂರ್ತಿ ಬೇಲ್ ಕೊಡದೇ ಇರುವಾಗ ಇನ್ನೊಂದು ಮೇಲೆ ಕೋರ್ಟ್ ಇರ್ತದೆ. ಅದಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ವರೆಗೂ ಇರ್ತದೆ. ಒಂದಂತೂ ನಾನು ಹೇಳಲು ಬಯಸುತ್ತೇನೆ, ಇತ್ತೀಚಿನ ದಿವಸಗಳಲ್ಲಿ ಯಾವ ಕಟ್ಟಳೆಗಳು, ಇಂತಹ ಯಾವುದು CAA, NRC, NPR ಅಂತಕ್ಕಂಥ ವಿಚಾರಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಆಗಿರುವಾಗ ಅದನ್ನು ಪ್ರಯಾರಿಟಿ ಬೇಸಿಸ್ ಮೇಲೆ, ಯಾಕಂದರೆ ಇಡೀ ದೇಶದ ಸಮಸ್ತ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವ್ಯಾಜ್ಯ, ಆ ವ್ಯಾಜ್ಯವನ್ನು ಬೇಗ ಇತ್ಯರ್ಥಪಡಿಸ್ತಕ್ಕಂಥ ಜವಾಬ್ದಾರಿ ಸಂವಿಧಾನದ ಪೀಠ, ವಿಶೇಷವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಅದು ಯಾಕೆ ಮಾಡಿಲ್ವೋ ಗೊತ್ತಿಲ್ಲ.
ನಾನಾದರೂ ಭಾವಿಸಿದ್ದೀನಿ, ನಂಬಿದ್ದೀನಿ, ಸರ್ವೋಚ್ಚ ನ್ಯಾಯಾಲಯ ಈ ವಿಷಯನ ಕೈ ತೆಗೆದುಕೊಂಡು ಬೇಗ ಇತ್ಯರ್ಥಪಡಿಸ್ತಾರೆ, ಜನರ ಮೂಲಭೂತ ಹಕ್ಕುಗಳನ್ನು, ಮಾನವೀಯ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತಾರೆ ಅಂತ ಹೇಳಿ ನನಗೆ ಗಾಢವಾದ ನಂಬಿಕೆ ಇದೆ. ಸರ್, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥ ರಂಜನ್ ಗೊಗೊಯ್ ಅವರಿಗೆ ರಾಜ್ಯಸಭೆಯ ಏನು ಸ್ಥಾನಮಾನ ಕೊಡಲಾಗುತ್ತೆ, ಅಂದರೆ ನಾಮನಿರ್ದೇಶನ ಮೂಲಕ ಅವರಿಗೆ ಆ ಸ್ಥಾನವನ್ನು ಕೊಡಲಾಗುತ್ತೆ. ಅಂದರೆ ಅದೇ ಸಂದರ್ಭದಲ್ಲಿ ಎಟ್ ದ ಸೇಮ್ ಟೈಮ್ ಅವರು ನೀಡಿರುವಂತಹ ಐತಿಹಾಸಿಕ ತೀರ್ಪುಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆ, ಒಂದಿಷ್ಟು ಗೊಂದಲ, ಒಂದಿಷ್ಟು ಅನುಮಾನ ಏನು ಸಹಜವಾಗಿ ಕಾಡ್ತಾ ಇರುವಂಥದ್ದು. ಇದು ಈ ರೀತಿಯಾದಂಥ ಅನುಮಾನ ಅಥವಾ ಗೊಂದಲ ತಪ್ಪ ಎನ್ನುವಂಥದ್ದು. ನಾಮಕರಣ ಮಾಡಬೇಕಾದ್ರೆ ಕೆಲವು ಕ್ವಾಲಿಫಿಕೇಷನ್ಸ್ ಬೇಕಾಗಿದೆ ಕಾನ್ಸ್ಟಿಟ್ಯೂಷನಲ್ಲಿ. ನನ್ನ ಪ್ರಕಾರ ಇವರು ಆ ಸಂವಿಧಾನದಲ್ಲಿರ್ತಕ್ಕಂತಹ ಆ ಅನುಚ್ಛೇದ ಕ್ವಾಲಿಫಿಕೇಷನ್ಸ್ ಯಾವುದೂ ಇಲ್ಲ. ಇವರು ಅಕ್ಟೋಬರ್ ತಿಂಗಳಲ್ಲಿ ನಿವೃತ್ತಿ ಪಡಿತಾರೆ, ಏಪ್ರಿಲ್ ತಿಂಗಳಲ್ಲಿ ಇವನ್ನ ನಾಮಕರಣ, ಮಾರ್ಚ್ ತಿಂಗಳಲ್ಲಿ ನಾಮಕರಣ ಮಾಡ್ತಾರೆ. ಅಂದರೆ ದೇಶದಲ್ಲಿ ಭಾಳಷ್ಟು ಜನ, ಸಾಮಾನ್ಯ ಜನ ಮತ್ತು ಸಾಹಿತಿಗಳು, ಬುದ್ಧಿಜೀವಿಗಳು, ರಾಜಕಾರಣಿಗಳು, ನಿವೃತ್ತ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ಈ ವಿಚಾರದ ಬಗ್ಗೆ ಭಾಳ ತೀವ್ರವಾಗಿ ಟೀಕೆ ಟಿಪ್ಪಣಿಗೆ ಒಳಪಟ್ಟಿದ್ದಾರೆ. ಅವರು ಸರ್ಕಾರದ ಪರವಾಗಿ ತೀರ್ಪುಗಳು ಕೊಟ್ಟಿದ್ದಾರೋ ಇಲ್ವೋ ಅಂತಕ್ಕಂಥದ್ದನ್ನು ತೀರ್ಪುಗಳು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅದರ ಬಗ್ಗೆ ಏನು ಹೇಳೋದಕ್ಕೆ ನಾನು ಹೋಗೋದಿಲ್ಲ, ಅದು ನನ್ನ ವ್ಯಾಪ್ತಿಗೆ ಬರತಕ್ಕಂಥದ್ದಲ್ಲ, ನಾನು ಓದಿ ಇಲ್ಲವು. ಒಂದು ವೇಳೆ ಆ ರೀತಿ ತೀರ್ಪುಗಳು ಮಾಡಿದ್ದರಿಂದ ಈ ರೀತಿ ಮಾಡಿದ್ದಾರೆ ಅಂತ ಜನರು ಮಾತಾಡ್ತಿದ್ದಾರೆ, ಅದು ಯಾರೂ ಬಾಯಿ ಕಟ್ಟೋಕ್ಕಾಗಲ್ಲ. ಇಲ್ಲಾಂದರೆ ಭಾಳಷ್ಟು ಜನರು, ಇದು ಇವರೊಬ್ಬರೇ ಅಲ್ಲ, ಈ ಸದಾಶಿವಂ ಅಂತ ಹೇಳಿದ್ರು ಮುಖ್ಯ ನ್ಯಾಯಮೂರ್ತಿ ತಮಿಳುನಾಡು ಹೈಕೋರ್ಟ್, ಮದ್ರಾಸ್ ಹೈಕೋರ್ಟಿಂದ ಬಂದವರು ಕೂಡ ಗವರ್ನರ್ ಆಗಿ ಅವರು ಆಗೋಕ್ಕೂ ರಿಟೈರ್ ಆಗಿ ತಕ್ಷಣವೇ ಅವ್ರನ್ನ ಗವರ್ನರ್ ಆಗಿ ನಾಮಕರಣ ಮಾಡಿದ್ದಾರೆ. ಇವೆಲ್ಲ ಪುರಾವೆಗಳೆಲ್ಲಿವೆ ಅಂತ ಕೇಳಿದ್ರೆ ಪುರಾವೆಗಳು ಸಿಕ್ಕುವುದಿಲ್ಲ. ಆದರೆ ಸರ್ಕಮ್ಸ್ಟೆನ್ಸಸ್ಸು ಅವ್ರ ನಿವೃತ್ತಿ ಆದಮೇಲೆ ಆ ರೀತಿಯ ಒಂದು ನಾಮಕರಣಗಳನ್ನು ಎಲ್ಲರಿಗೂ ಮಾಡೋದಿಲ್ಲಲ್ಲ, ಕೆಲವರಿಗೂ ಮಾತ್ರ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಇವಾಗ ಮಾಡದೇ ಇರೋರು ಭಾಳ ಸತ್ಯವಂತರ ಅಂತ ಹೇಳೋದಕ್ಕೂ ನಾನು ಹೋಗೋದಿಲ್ಲ. ಇದರ ಬಗ್ಗೆ ನಾಮಕರಣ ಮಾಡಬಾರ್ದಾಗಿರ್ತಕ್ಕಂತಹದ್ದಕ್ಕೆ, ಒಪ್ಪಬಾರ್ದಾಗಿರ್ತಕ್ಕಂಥ ಒಂದು ಪದವಿಗಳಿಗೆ ಇವರು ಒಪ್ಪಿಕೊಂಡು ಅಲ್ಲಿ ಹೋಗಿ ಏನು ಗೊಗೊಯ್ ಅವರ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ, ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೂ ನ್ಯಾಯಾಂಗಕ್ಕೂ ಮತ್ತು ಇಲ್ಲಿ ಪಾರ್ಲಿಮೆಂಟ್ ಏನು ಕಾರ್ಯಾಂಗಕ್ಕೆ ಒಂದು ಒಳ್ಳೆಯ ಸೇತುವಾಗಿ ಕೆಲಸ ಮಾಡ್ತೀನಿ. ಏನು ಸೇತುವೆ ಕೆಲಸ ಮಾಡೋದು ನೀವು? ಸಂವಿಧಾನದಲ್ಲಿ 56ನೇ ಅನುಚ್ಛೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅವರವರ ಇಲಾಖೆಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಇತಿಮಿತಿಗಳಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನೀನು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಈಸ್ ವೆರಿ ಇಂಪಾರ್ಟೆಂಟ್. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಮಾಡಿರ್ತಕ್ಕಂತಹ ಆ ಶಾಸನಗಳನ್ನು, ಅವರು ಕಾರ್ಯಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಈ ಅಧಿಕಾರದ ವ್ಯಾಪ್ತಿ ಸಂವಿಧಾನದಲ್ಲಿ ನೀವು ಕೊಟ್ಟಿರುವಾಗ ನೀವು ಅವರು ಅನ್ಯೋನ್ಯವಾಗಿರಬೇಕು ಅಂತಕ್ಕಂಥ ಮಾತಿದೆಯಲ್ಲ, ಅಸಂಬದ್ಧವಾದ ಮಾತಿವೆಲ್ಲ. ಏನಕ್ಕೆ ಅನ್ಯೋನ್ಯವಾಗಿರಬೇಕು? ಅನ್ಯೋನ್ಯ ಅಂತಂದರೆ ಏನು ಅರ್ಥ? ಅದು ನೀವು ಅವರು ಮಾಡ್ತಕ್ಕಂಥ ಶಾಸನಗಳನ್ನು, ಕಾರ್ಯಗಳನ್ನು ನೀವು ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರದ ವ್ಯಾಪ್ತಿ ನಿಮಗೆ ನ್ಯಾಯಾಂಗಕ್ಕೆ ಸಂವಿಧಾನಬದ್ಧವಾಗಿ ಮಾಡಬೇಕು ಅಂತ ಹೇಳಿ ಇರುವಾಗ, ನಾವು ಇವರಿಗೆ ನಾನು ಸೇತುವೆ ಆಗ್ತೀನಿ ಅಂತ ಅಸಂಬದ್ಧವಾಗಿರ್ತಕ್ಕಂಥ ಏನು ಸೇತುವೆ ನೀವು ಕೆಲಸ ಮಾಡೋದು? ಏನಕ್ಕೆ ಬೇಕಾಗಿದೆ? ನಿಮ್ಮ ಕೆಲಸ ನೀವು ಮಾಡ್ತೀರಿ, ನ್ಯಾಯಾಂಗದ ಕೆಲಸ ಇಂಡಿಪೆಂಡೆಂಟಾಗಿ ಇಂಡಿಪೆಂಡೆಂಟ್ ಜುಡಿಷರಿ ಇರೋದ್ರಿಂದ ಈ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಇದೆ, ಈ ದೇಶದಲ್ಲಿ ನಾಗರಿಕ ಸಮಾಜದ ವ್ಯವಸ್ಥೆ ಇದೆ, ಇದನ್ನು ತಿಳ್ಕೋಬೇಕು. ನಾಮಕರಣ ಮಾಡಿಸ್ಕೊಂಡ್ಬಿಟ್ಟು ಸೇತುವೆ ಆಗ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಅಸಂಬದ್ಧ. ಯಾರೂ ಒಪ್ಪಕ್ಕೆ ಆಗದೇ ಇರ್ತಕ್ಕಂಥ, ಒಬ್ಬ ಸಾಮಾನ್ಯ ಮನುಷ್ಯ ಒಪ್ಪಕ್ಕಾಗದೇ ಇರ್ತಕ್ಕಂಥ ಮಾತುಗಳಿವೆಲ್ಲ. ಇದು ತೋರಿಸ್ತದೆ ಆ ನಾಮಕರಣ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸ್ತದೆ ಜನರಿಗೆ. ಅದೇ ರೀತಿ ಮಾತಾಡ್ತಿದ್ದಾರೆ, ಆ ಟೀಕೆ ಟಿಪ್ಪಣಿಗಳು ನಡೀತಾ ಇವೆ. ಇದನ್ನು ಸರಿಯಾದ ರೀತಿಯಲ್ಲಿ ಅವರು ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ನನ್ನ ನಾಮಕರಣ ಬಹಳ ಶಾಸನಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ, ಇದು ನನ್ನ ಬಗ್ಗೆ ಬರೀ ಟೀಕೆ ಮಾಡ್ತಿದ್ದಾರೆ, ಅದೆಲ್ಲ ಪ್ರಶ್ನೆ. ಬೇರೆಯವ್ರ ಬಗ್ಗೆ ಟೀಕೆ ಮಾಡ್ತಿಲ್ಲ ಅಂತಕ್ಕಂಥದ್ದೆಲ್ಲ ವಿಚಾರ. ನಿಮ್ಮ ನಾಮಕರಣ ಮಾಡಿರ್ತಕ್ಕಂಥದ್ದು
ಸಮಂಜಸವಾಗಿದೆಯಾ? ನಿಮ್ಮ ನಾಮಕರಣವನ್ನು ನೀವು ರಾಜ್ಯಸಭೆಗೆ ಮಾಡಿಸ್ಕೊಂಡಿರೋದ್ರಿಂದ ನೀವು ಅದು ಚೀಫ್ ಜಸ್ಟಿಸ್ ಆಗಿ ರಿಟೈರ್ ಆಗಿರ್ತಕ್ಕಂಥವರು, ಇದು ಯಾವ ರೀತಿಯ ಧರ್ಮದ ರೀತಿಯಲ್ಲಿದೆ? ಯಾವ ರೀತಿಯ ಜಸ್ಟಿಫಿಕೇಷನ್ ನೀವು ಮಾಡ್ಕೊಳ್ಳೋಕ್ಕಾಗ್ತದೆ? ಒಂದು ನಿಮ್ಮ ಕಾನ್ಷಿಯನ್ಸ್ ಆಗಿ, ನಿಮ್ಮ ಕಾನ್ಷಿಯಸ್ ಸರಿ ಇದ್ದರೆ ಆ ರೀತಿ ನೀವು ಮಾತಾಡಬೇಕೇ ಹೊರತು ನಾನು ಮಾತಾಡೋಕ್ಕೆ ಬರ್ತದೆ ಅಂತೇಳಿ ಸಮಂಜಸವಾಗಿ ಅದನ್ನು ಸಮರ್ಥಿಸ್ಕೊಳ್ತಕ್ಕಂತಹ ಒಂದು ಚಾತುರ್ಚಾರ್ಯತೆ ಅದು ಜನ ಒಪ್ಪುವುದಿಲ್ಲ. ಜನ ತೀರ್ಮಾನ ಮಾಡ್ತಾರೆ ನೀವೇನು ಅಂತ. ನಾಮಕರಣ ಮಾಡಿಸ್ಕೊಂಡಿರೋದು ನನ್ನ ಪ್ರಕಾರ ಅದು ಏನೇನೂ ಸರಿ ಇಲ್ಲ, ಅದು ಇದು ಸಂವಿಧಾನದಕ್ಕೆ ವಿರೋಧವಾಗಿದೆ. ಅವ್ರು ಯಾವ ಕ್ವಾಲಿಫಿಕೇಷನ್ ಅವ್ರಿಗಿಲ್ಲ. ಜಗತ್ತಿನ ಇನ್ನಿತರ ರಾಷ್ಟ್ರಗಳಿಗೆ ಹೋಲಿಸೋದಾದರೆ ಭಾರತ ಕೋವಿಡ್-19 ವಿಚಾರದಲ್ಲಿ ಅಥವಾ ಲಾಕ್ಡೌನ್ ವಿಚಾರದಲ್ಲಿ ತೆಗೆದುಕೊಂಡಿರುವಂಥ ಕ್ರಮ ಸರಿಯಾಗಿದೆಯಾ ಸರ್? ನೋಡಿ, ಏನೆಲ್ಲ ಮಾಡಬೇಕಾಗಿತ್ತೋ ಪ್ರಣಾಳಿಕೆಯಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದರೋ ಅದೆಲ್ಲ ಕೋವಿಡ್ನಲ್ಲಿ ಕವರ್ ಆಗೋಗ್ಬಿಟ್ಟಿದೆ. ಇವಾಗ ಕೋವಿಡು ಈ ಲಾಕ್ಡೌನ್ ಮಾಡಿದಾರಲ್ಲ, ಲಾಕ್ಡೌನನ್ನು ಸರಿಯಾದ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಜನರಿಗೆ ಬಹಳ ಭೀತಿ ಬಂದಿದೆ. ಜನರಿಗೆ ಧೈರ್ಯ, ಸ್ಥೈರ್ಯ, ಅವರ ಆರೋಗ್ಯವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ನಿರ್ವಹಿಸುವುದರಲ್ಲಿ ವಿಫಲ ಆಗಿದ್ದಾರೆ ಅಂತಕ್ಕಂಥದ್ದು ನನ್ನ ಖಚಿತವಾದ ಅಭಿಪ್ರಾಯ. ಯಾಕಂತೇಳಿದರೆ ನಾನು 65 ದಿವಸದಿಂದ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಮತ್ತು ಸುದ್ದಿಯನ್ನು ನಾನು ಪತ್ರಿಕೆಯಲ್ಲಿ ಓದಿ ಪ್ರಪಂಚದಲ್ಲಿ ಆಗುಹೋಗುಗಳ ಬಗ್ಗೆ BBC ನ್ಯೂಸ್ ನೋಡಿ, ವರ್ಲ್ಡ್ ನ್ಯೂಸ್ ನೋಡಿ ನಾನು ಈ ವಿಚಾರವನ್ನು ಹೇಳ್ತಿದ್ದೀನಿ. ಆಸ್ಪತ್ರೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಆಸ್ಪತ್ರೆಯಲ್ಲಿ ಈ ವೈದ್ಯಾಧಿಕಾರಿಗಳಿಗೆ ಈ ಪರಿಕರಗಳನ್ನು ಕೊಳ್ಳಿಲ್ಲ, ಇದು ಪರ್ಸ್ನಲ್ ಪ್ರೊಟೆಕ್ಟಿವ್ ಕೇರ್ ಮಾಡ್ತಕ್ಕಂಥ ಒಂದು ವಸ್ತುಗಳನ್ನು ಕೊಳ್ಳಿಲ್ಲ, ಮಾಸ್ಕ್ಗಳನ್ನು ಕೊಳ್ಳಿಲ್ಲ. ಇದು ವಿಫಲತೆ ಆಗಿದ್ದರಿಂದ ಡಾಕ್ಟ್ರುಗಳು ಕೂಡ ಅವ್ರ ಜೀವನ ನಮಗೆ ಅಭದ್ರತೆ ಇದೆ, ನಾವು ಸಾಯ್ತೀವಿ ಅಂತ ಹೇಳಿ ಧೈರ್ಯ ಇಲ್ಲದೇ ಪೇಷಂಟ್ಸ್ಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ವಿಫಲತೆ ಆಗಿದ್ದಾರೆ, ಮತ್ತು ಟೆಸ್ಟ್ ಮಾಡೋದರಲ್ಲಿ ವಿಫಲತೆ ಆಗಿದ್ದಾರೆ. ಅದೇ ಕೇರಳ ರಾಜ್ಯದಲ್ಲಿ ಭಾಳಷ್ಟು ಟೆಸ್ಟ್ಗಳನ್ನು ಲಕ್ಷಾಂತರ ಜನರಿಗೆ ಟೆಸ್ಟ್ಗಳು ಮಾಡಿದ್ರಿಂದ ಅವರು ಇವತ್ತು ಝೀರೋ ಪೇಷಂಟ್ಸಲ್ಲಿದ್ದಾರೆ. ಇವಾಗ ಈ ಮೈಗ್ರೆಂಟ್ಸು ಮತ್ತು ಬೇರೆ ದೇಶದಿಂದ ಬಂದಿರೋದ್ರಿಂದ ಒಂದು 7, 8, 10, 20 ಕೇಸ್ ಬಂದಿದೆ. ಅದಕ್ಕೆ ಸುಭದ್ರವಾಗಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಜನರು ಕೆಲಸ ಮಾಡ್ತಿದ್ದಾರೆ, ಯೂತ್ ಕೆಲಸ ಮಾಡ್ತಿದ್ದಾರೆ, ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಕ್ಲಸ್ಟರ್ ಗ್ರಾಮ ಪಂಚಾಯತಲ್ಲಿ ಕ್ಯಾಂಟೀನ್ ಮಾಡಿದ್ದಾರೆ, ಊಟ ಕೊಟ್ಟಿದ್ದಾರೆ, ಇದು ಅವರಿಗೆ ಆಶ್ರಯ ನೀಡ್ತಿದ್ದಾರೆ, ಆಸ್ಪತ್ರೆ ಎಲ್ಲ ಮಾಡ್ತಿದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೆಲಸ ನಡೆಯಲಿಲ್ಲ, ಸರಿಯಾದ ಕೆಲಸ ನಡೀತಿಲ್ಲ. ಭಾಳಷ್ಟು ಜನರು, ಸಾಮಾನ್ಯ ಜನ ಅಲ್ಲದೇ ಇರ್ತಕ್ಕಂತಹ ನಾಗರಿಕರು, ಮತ್ತು ವಿಶೇಷವಾಗಿ ಬಾಂಡೆಡ್ ಲೇಬರ್ಸು, ವಿಶೇಷವಾಗಿ ಕಾರ್ಮಿಕರು ಭಾಳ ತೊಂದರೆಗೆ ಈ ಕೋವಿಡ್-19 ಅವಧಿಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಹೇಳೋದಾದರೆ ಮೈಗ್ರೆಂಟ್ ವರ್ಕರ್ಸು ಅವರವ್ರ ಊರುಗಳಿಗೆ ಹೋಗಬೇಕು ಅಂತ ಹೇಳುವಾಗ ಇವರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಒಂದು ತುಘಲಕ್ ಥರ ಆಜ್ಞೆಗಳ ಮೇಲೆ ಆಜ್ಞೆಗಳು ಮಾಡಿ ಅವರಿಗೆ ಬಸ್ ಸಂಚಾರ ಕೊಡ್ತೀವಿ ಅಂತ ಹೇಳಿ, ಫ್ರೀ ಬಸ್ ಸಂಚಾರ ಕೊಡ್ತೀವಿ ಅಂತ ಹೇಳಿ, ಟ್ರೈನ್ಗಳು ಕೊಡ್ತೀವಿ ಅಂತ ಹೇಳಿ ಏನೂ ಮಾಡಲಿಲ್ಲ. ಕೊನೆಗೆ ನಾನು ಒಂದು ಪತ್ರ ಡೆಕ್ಕನಾಳ್ನಲ್ಲಿ ಮೊನ್ನೆ ಪ್ರಕಟಣೆ ಆಗಿದೆ, ಇದು ಮಂಗಳವಾರ ಡೆಕ್ಕನಾಳು ಆರ್ಟಿಕಲಲ್ಲಿ, ಇದು ಸುಪ್ರೀಂ ಫೇಲ್ಯೂರ್ ಅಂತ ಹೇಳಿ ಹೆಡಿಂಗ್ನಲ್ಲಿ ಬಂದಿದೆ. ಅದಾದ ಮೇಲೆ ಒಂದು 15 ಸೀನಿಯರ್ ಕೌನ್ಸಿಲ್ಸು ಪತ್ರ ಬರೆದ ಸುಪ್ರೀಂ ಕೋರ್ಟ್ಗೆ, ನೀವು ನಿಮ್ಮ ಅಧಿಕಾರವನ್ನು ಸರಿಯಾಗಿ ಮಾಡಿದರೆ ಮೈಗ್ರೆಂಟ್ ವರ್ಕರ್ಸ್ಗೆ ಬಹಳ ಅನ್ಯಾಯ ಆಗಿದೆ, ಅವರ ಮಾನವೀಯ ಹಕ್ಕುಗಳೆಲ್ಲ ಉಲ್ಲಂಘನೆ ಆಗಿದೆ, ಜನರು ಸಾಯ್ತಾ ಇದ್ದಾರೆ, 500-600 ಜನ ರೈಲ್ವೆ ಟ್ರ್ಯಾಕ್ನಲ್ಲಿ ಸತ್ತಿದ್ದಾರೆ, ಟ್ರೈನಲ್ಲಿ ಹೋಗುವಾಗ ಸತ್ತಿದ್ದಾರೆ, ಟ್ರೈನಲ್ಲಿ ಹೋಗುವಾಗ ನಿಲ್ಲಿಸಿಬಿಟ್ಟು ಜನರು ಭಾಳಷ್ಟು ಕಷ್ಟಕ್ಕೀಡಾಗಿದ್ದಾರೆ, ಕುಡಿಯುವ ನೀರಿಲ್ಲ, ಅನ್ನ ಇಲ್ಲ. ಇತ್ತೀಚೆಗೆ ಪಾಟ್ನಾ ಮುಜಾಫರ್ನಗರದಲ್ಲಿ ಒಂದು ಮಹಿಳೆ ಸತ್ತೋಗ್ಬಿಟ್ಟಿದ್ದಾಳೆ. ಮಗಳು ಆ ಬೆಡ್ಶೀಟ್ ನೋಡಿ ಅವ್ರ ತಾಯಿ ಡೆಡ್ ಬಾಡಿ ಸುತ್ತಲೂ ಓಡಾಡ್ತಿದ್ದಾಳೆ. ಅದಕ್ಕೆ ಸಾರ್ವಜನಿಕರ ಹಿತಾಸಕ್ತಿ ಕಟ್ಟಲೆ ನಿನ್ನೆ ಪಾಟ್ನಾದಲ್ಲಿ ತೆಗೆದುಕೊಂಡಿದ್ದಾರೆ. ಈ ರೀತಿಯ ಒಂದು
ಬೇಜವಾಬ್ದಾರಿಯಾಗಿರ್ತಕ್ಕಂತಹ ಕೆಲಸವನ್ನು ಸರಿಯಾಗಿ ನಿರ್ವಹಿಸದೆ ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ಸರ್, ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ ಅಂತಂದರೆ ಕೋವಿಡ್-19 ಒಂದು ಕಡೆಯಲ್ಲಿ ಏರಿಕೆ ಆಗ್ತಿದ್ದ ಹಾಗೆ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದೆ. ಅಂದರೆ ಎಲ್ಲೊಂದು ಕಡೆಯಲ್ಲಿ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ ಅಂತಂದರೆ, ಎಲ್ಲೊಂದು ಕಡೆಯಲ್ಲಿ ಕೋವಿಡ್-19 ರೈಸ್ ಆಗ್ತಿರಬೇಕಾದ್ರೆ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದೆ, ಎಲ್ಲೊಂದು ಕಡೆಯಲ್ಲಿ ಈ ಅಸಮತೋಲನ ಸೃಷ್ಟಿಯಾಗುತ್ತಾ ಎನ್ನುವಂಥ ಆತಂಕ ಕೂಡ ಕಾಡ್ತಾ ಇದೆ. ಆದರೆ ಸರ್ಕಾರದ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎರಡು ವಿಚಾರಗಳಿವೆ, ಎರಡು ಚರ್ಚೆ ಇದೆ ಇದರಲ್ಲಿ. ಕೋವಿಡ್-19 ಪ್ಯಾಂಡಮಿಕ್ ಪೀರಿಯಡ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಕಮ್ಯುನಿಟಿ ಡಿಸ್ಟೆನ್ಸ್ ಮಾಡಬೇಕು ಅಂತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಅದೇ ಇನ್ನೊಂದು ವಾದ ಇದೆ, ಈ ಸೋಷಿಯಲ್ ಡಿಸ್ಟೆನ್ಸಿಂಗು ಕಮ್ಯುನಿಟಿ ಡಿಸ್ಟೆನ್ಸಿಂಗ್ ಮಾಡ್ತಕ್ಕಂಥದ್ದು ಜೊತೆಗೆ ನೀವು ಈ ರೀತಿ ಲಾಕ್ಡೌನ್ ಮಾಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ಭಾಳ ಹದಗೆಡ್ತದೆ ಅಂತಕ್ಕಂಥ ಒಂದು ವಾದ ಕೂಡ ಇದೆ. ಆದರೆ ಸಡಿಲ ಮಾಡ್ತಕ್ಕಂಥದ್ದು ಇವಾಗ ಇಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಒಂದು ಲಾಕ್ಡೌನು ಪ್ರೈಮ್ ಮಿನಿಸ್ಟರ್ ಅವರು ಕೇಂದ್ರ ಸರ್ಕಾರ ಮಾಡಿರುವಾಗ ಅದನ್ನು ನಾವು ಜಾರಿ ಮಾಡಿ ಅದನ್ನು ಸರಿಯಾಗಿ ಪಾಲಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಂದು ಸರ್ಕಾರಕ್ಕೆ, ಸ್ಥಳೀಯ ಸಂಸ್ಥೆಗಳಿಗೆ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಏನಾಗಿದೆ ಇಲ್ಲಿ ಅಂತ ಹೇಳಿದರೆ, ಎಕ್ಸೈಸ್ ಡಿಪಾರ್ಟ್ಮೆಂಟು ಆ ಮಾಲೀಕರೆಲ್ಲ ಒತ್ತಡ ತರ್ತಾರೆ ಅಂಥೇಳಿ ನೀವು ಅಲ್ಲಿ ಸಾರಾಯಿ ಮಾಡೋಕ್ಕೆ ಗಂಟೆ ದೇಶದ ಉದ್ದಕ್ಕೂ ಏನು ಮಕ್ಕಳು, ಹೆಣ್ಮಕ್ಳು, ಗಂಡಸರು, ಯುವಕರು 5 ಗಂಟೆಗೆ ಹೋಗಿ ನಿಂತ್ಕೊಂಡು ಎಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗು? ಅದೇ ಕಾರಣದಿಂದ ಜಾಸ್ತಿ ಕೋವಿಡ್-19 ಜಾಸ್ತಿ ಆಗಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಕ್ಕಂಥದ್ದಕ್ಕೆ ಸಹಕಾರ ಜನರು ಕೂಡ ಕೊಡಬೇಕಾಗಿದೆ. ಆ ರೀತಿಯ ಒಂದು ತಿಳುವಳಿಕೆಯನ್ನು ನೀಡೋದರಲ್ಲಿ ನೀವು ವಿಫಲರಾಗಿದ್ದೀರಿ. ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ, ಬರೀ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಕೆಲವರೆಲ್ಲರೂ ಕೂಡ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ನೀಡ್ತಾ ಇದ್ದರು. ಆದರೆ ಸರ್ಕಾರದವರು ಪ್ರತಿಯೊಂದು 2 ಗಂಟೆಗೆ ಜವಾಬ್ದಾರಿತವಾಗಿರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಜನರಿಗೆ ತಿಳಿಪಡಿಸಿ, ಜನರಿಗೆ ತಿಳುವಳಿಕೆ ಕೊಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗು, ಕಮ್ಯುನಿಟಿ ಡಿಸ್ಟೆನ್ಸಿಂಗು ಮತ್ತು ನೀವೆಲ್ಲ ಮಾಡಿದ್ರೆ ಈ ದೇಶಕ್ಕೆ ಹಾನಿ ಆಗ್ತದೆ, ದೇಶದ ಜನರಿಗೆ ಹಾನಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಪಡಿಸಬೇಕಾಗಿತ್ತು. ಅದನ್ನು ಅನುಷ್ಠಾನಕ್ಕೆ ಆ ಬ್ರೇಕ್ ಡೌನ್ ನಾರ್ಮ್ಸು, ಗೈಡ್ಲೈನ್ಸ್ನೆಲ್ಲ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿತ್ತು. ಅದು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೀ ಪೊಲೀಸ್ನವರು ನಿಂತ್ಕೊಂಡಿದ್ದಾರೆ, ನಿಮ್ಮ ಅಧಿಕಾರಿಗಳು ಹೋಗಿ ಅಲ್ಲೆಲ್ಲೋ ಈ ಪಾರ್ಟಿ ಬ್ರ್ಯಾಂಡು ಇದಾಕಿ ರೇಷನ್ ಕೊಡೋದು, ತರಕಾರಿ ಕೊಡೋದು, ಈ ರೀತಿಯ ಕೆಲಸ ಅದೊಂದೇ ಅಲ್ಲ. ನೀವು ಜನರಿಗೆ ತಿಳಿಪಡಿಸ್ತಕ್ಕಂಥದ್ದು ಕೋವಿಡ್ನ ಒಂದು ಉದ್ರಾಕಾರ ಯಾವ ರೀತಿ ಇದೆ, ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ರೆಗ್ಯುಲೇಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿಂತ ಇರಬೇಕಾಗಿತ್ತು. ಅದು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇದುವರೆಗೂ ದೇಶದ ಪ್ರಧಾನಮಂತ್ರಿಗಳು ಅಂತಂದರೆ ಪ್ರಮುಖವಾಗಿ ಅಧಿಕಾರದ ಅವಧಿ ಮುಗಿಯೋ ಹೊತ್ತಿಗಾದರೂ ಕೂಡ ಅವರು ಪ್ರೆಸ್ ಮೀಟ್ ಕರೆಯುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ರು. ಅಂತಂದರೆ ಜನರ ಒಂದಿಷ್ಟು ಪ್ರಶ್ನೆಗಳಿರುತ್ತವೆ, ಜನರ ಒಂದಿಷ್ಟು ದೂರುಗಳಿರುತ್ತವೆ, ಸಲಹೆಗಳಿರುತ್ತವೆ, ಅದೆಲ್ಲವನ್ನು ಕೂಡ ತಲುಪಿಸಬೇಕಾದಂಥವರು ಅದು ಜನರಲ್ಲ, ಬದಲಾಗಿ ಈ ದೇಶದಲ್ಲಿರುವಂಥ ಪ್ರಬುದ್ಧ ಪತ್ರಕರ್ತರು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಆದರೂ ಪ್ರಧಾನಮಂತ್ರಿಯವರು ಸುದ್ದಿಗೋಷ್ಠಿಯನ್ನು ಕರೀಬೇಕಾಗಿತ್ತೇನೋ. ಆದರೆ ದೇಶದ ಪ್ರಧಾನಮಂತ್ರಿಯವರು ಎಲ್ಲೊಂದು ಕಡೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕರೀತಾರೆ, ಜನರಿಗೆ ಆರ್ಡರ್ ಮಾಡ್ತಾರೆ, ಜನರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ವಿನಃ ಸುದ್ದಿಗೋಷ್ಠಿಗಳಿಂದ ಒಂದಿಷ್ಟು ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಕಾರ. ಇಂಥ ಸಂದರ್ಭದಲ್ಲಿ 5 ವರ್ಷದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂತ ಅವ್ರು ಸ್ಪೋಕ್ಸ್ಮನ್ ಇರ್ತಾರೆ, ಗೌರ್ಮೆಂಟ್ ಸ್ಪೋಕ್ಸ್ಮನ್ ಇರ್ತಾರೆ ಅಥವಾ ಅವ್ರ ಪಾರ್ಟಿ ಸ್ಪೋಕ್ಸ್ಮನ್ ಇರ್ತಾರೆ, ಬೇರೆ ವಿಚಾರ. ನಿಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ನೀತಿಗಳೇನು, ಜನರ ಸಂಕಷ್ಟಗಳೇನು, ಈ ಸಂಕಷ್ಟಗಳಿಗೆ ಯಾವ ರೀತಿ ನಾವು ಸ್ಪಂದಿಸ್ತಿದ್ದೀವಿ ಅಂತಕ್ಕಂಥ ವಿಚಾರ ವಿನಿಮಯ ನಿಮ್ಮ ಗೌರ್ಮೆಂಟ್ ಸ್ಪೋಕ್ಸ್ಮನ್ ಪ್ರಕಾರ ಹೇಳಬೇಕಾಗಿತ್ತು. ಇಲ್ಲ, ನೀವು ಭಾಳಷ್ಟು ಜನ ಅಪೇಕ್ಷೆ ಪಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅವರು ಇಂಥ ಒಂದು ಸಂದರ್ಭದಲ್ಲಿ, ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ, ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ, ವಾರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ, ಈ ರೀತಿಯ ಎಪಿಡೆಮಿಕ್ ಬಂದಾಗ, ಮತ್ತು ದೇಶದಲ್ಲಿ ಹೋರಾಟಗಳು ನಡೆಯುವಾಗ CAA ಬಗ್ಗೆ ನೀವು ಮಾಧ್ಯಮದ ಮುಂದೆ ಬಂದು ಹೇಳಬೇಕು, ಆಶ್ವಾಸನೆ ನೀಡಬೇಕು. ನಿಮ್ಮ ಸಂಕಷ್ಟಗಳಲ್ಲಿ ನಾನಿದ್ದೀನಿ ಅಂತ ಹೇಳಬೇಕು, ನನ್ನ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಬೇಕು, ನನ್ನ ನೀತಿ ಏನು ಅಂತ ಹೇಳಬೇಕು. ಅದನ್ನು ಮಾಡೋದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ವಿಫಲ ಆಗಿದ್ದಾರೆ. ಅದು
ಸಮಂಜಸ ಅಲ್ಲ ನನ್ನ ಪ್ರಕಾರ. ಜವಾಬ್ದಾರಿ ಸ್ಥಾನದಲ್ಲಿ, ರಾಜಕೀಯ ಮುತ್ಸದ್ದಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಜನರು ಇಂತಹ ಒಂದು ಸಂಕಷ್ಟದಲ್ಲಿದ್ದಾಗ ಬಂದು ನಿಮ್ಮ ನೆರವಿಗೆ ನಾನು ಬರ್ತೀನಿ ಅಂತ. ಇವಾಗ ಕೋವಿಡ್ನಲ್ಲಿ ಬರೀ ಮಾತಾಡಿದ್ರೆ ಸಾಕಾಗಲ್ಲ, ಬರೀ ತಟ್ಟೆ ಹೊಡೀರಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಅವೈಜ್ಞಾನಿಕವಾಗಿ. ಮತ್ತು ದೀಪ ಹಚ್ಚಿರಿ ಅಂದರೆ ಆಗೋದಿಲ್ಲ, ಅದು ಆಗೋದಿಲ್ಲ, ಹಾಗಲ್ಲ. ಅದು ನೀವು ಯಾವ ರೀತಿಯ ನಡವಳಿಕೆ, ಯಾವ ರೀತಿ ನೀವು ನಿಮ್ಮ ಸಂಬಂಧ, ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ, ನೆರೆಹೊರೆಯರ ಜೊತೆಯಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ವೈಜ್ಞಾನಿಕ ನೀತಿಗಳನ್ನು ನೀವು ಅಳವಡಿಸಬೇಕು ಅಂತಕ್ಕಂಥದ್ದು ಅವ್ರು ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅದು ನನ್ನ ಪ್ರಕಾರ ಒಂದು ಪ್ರಧಾನಮಂತ್ರಿಗಳು ಆ ಕಾರ್ಯ ನಿರ್ವಹಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇಂಥ ಸಂದರ್ಭದಲ್ಲಾದರೂ ಪ್ರೈಮ್ ಮಿನಿಸ್ಟರ್ ಒಂದು ಪ್ರೆಸ್ಸಿಗೆ ಹೋಗಿ ಬಂದು ಮಾತಾಡಿ ಆಶ್ವಾಸನೆ ನೀಡಲಿಲ್ಲ ಅಂದರೆ ಯಾವ ರೀತಿ ಜನರಿಗೆ ಸ್ಥೈರ್ಯ ಬರ್ತದೆ ಹೇಳಿ. ಸರ್, ಕೊನೆಯದಾಗಿ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಒಂದು ಕಡೆಯಲ್ಲಿ ಕುಸಿತಾ ಇದೆ, ಇನ್ನೊಂದು ಕಡೆಯಲ್ಲಿ COVID-19 ಇರ್ಬೋದು, ಇನ್ನೊಂದು ಕಡೆಯಲ್ಲಿ CAA, NRC, NPR ಇರ್ಬೋದು. ಎಲ್ಲ ಗೊಂದಲಗಳ ನಡುವೆ ಭವಿಷ್ಯದ ಭಾರತವನ್ನು ಯಾವ ರೀತಿಯಾಗಿ ಕಟ್ಟಬೇಕಾಗಿದೆ ಅನ್ನುವಂಥದ್ದು. ಭವಿಷ್ಯದ ಭಾರತ ಬಹಳ ಸಂಕಷ್ಟಕ್ಕೆ ಹೋಗ್ತೀವಿ ನಾವು. ಇದನ್ನೆಲ್ಲ ನಿರ್ಮಾಣ ಮಾಡಬೇಕು ನಾವು. ಅದನ್ನು ಜನರ ಒಂದು ಆಶ್ವಾಸನೆಯನ್ನು ತೆಗೆದುಕೊಂಡು ಜನರನ್ನು ಸಂಕಷ್ಟಕ್ಕೆ ನಾವು ಇದ್ದೀವಿ, ನಾವು ಕಟ್ತೀವಿ ದೇಶನ, ನಿಮ್ಮ ನೆರವು ನಮಗೆ ಬೇಕಾಗಿದೆ, ನೀವೆಲ್ಲರೂ ಕೂಡ ಕಷ್ಟಪಡ್ರಿ, ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತಕ್ಕಂಥ ಒಂದು ನಂಬಕ್ಕೆ ಅರ್ಹವಾಗಿರ್ತಕ್ಕಂಥ ಆಶ್ವಾಸನೆಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು. ಆವಾಗ ನಾವು ಈ ಎಲ್ಲ ಕಷ್ಟಗಳನ್ನು ನಿಭಾಯಿಸಿ ಮುಂದೆ ಬರೋದಕ್ಕೆ ದೇಶದ ಪ್ರಗತಿ ಮತ್ತು ಆರ್ಥಿಕ ಒಂದು ಮುಗ್ಗಟ್ಟನ್ನು ಎದುರಿಸೋಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಎಸ್ ಸರ್, ಇದುವರೆಗೂ ನಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ತಾಳ್ಮೆಯಿಂದಲೇ ಉತ್ತರಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ವಿ ಗೋಪಾಲಗೌಡ ಅವರ ಮಾತು. ಮುಂದೆ ಇನ್ನೊಬ್ಬ ಅತಿಥಿ ಜೊತೆಗೆ ಇನ್ನೊಂದು ವಿಶೇಷ ಸಂದರ್ಶನದಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.